ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ 59ನೇ ಭೇಟಿ. ಇಂದು ಸಹ ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನೋಡೋಣ. ನಾನು ಇದು 4ನೇ ತರಗತಿ ರಿಪೋರ್ಟೆಡ್ ಸ್ಪೀಚಲ್ಲಿ. ಹಿಂದಿನ ತರಗತಿಯಲ್ಲಿ ಏನು ಹೇಳಿದ್ದೆ ಅಂದರೆ, ಮೈ ಮದರ್ ಲೈಕ್ಸ್ ಕಾಫಿ, ಐ ಲೈಕ್ ಕಾಫಿ, ಮದರ್ ಸೇಸ್ ಅಂತ ಹೇಳಿದ್ದೆ. ನೋಡಿ, ಈ ದಿವಸ ಮದರು ಅಥವಾ ಫಾದರ್ ಒಬ್ಬೊಬ್ಬರೇ ಇದ್ದಾಗ ಒಂದು ರೀತಿ ಇರುತ್ತೆ ಇಂಗ್ಲೀಷು. ಇವತ್ತು ಪೇರೆಂಟ್ಸ್ ಇದ್ದಾರೆ, ವಿ ಲೈಕ್ ಕಾಫಿ, ಒಬ್ಬರೇ ಇದ್ದರೆ ಐ ಲೈಕ್ ಅಂತ ಹೇಳ್ತೇವೆ ನಾವು. ನಮ್ಮ ಜೊತೆಗೆ ಒಬ್ಬರು ಅಥವಾ ಎಷ್ಟು ಜನ ಇದ್ದರೂ ವಿ ಅಂತ ಹೇಳ್ತೇವೆ. ನೋಡಿ, ಇಂಗ್ಲೀಷ್ ನಾನು ಮೊದಲಿಂದಲೂ ತಮಗೆ ಹೇಳ್ತಾ ಇದ್ದೇನೆ, ಇಷ್ಟೇ ಇಂಗ್ಲೀಷ್ ಗುಟ್ಟು. ಅದೇನು ಅಂದರೆ, ಪ್ರತಿ ವ್ಯಕ್ತಿಗೆ ಪ್ರತಿ ಸಂದರ್ಭಕ್ಕೆ ಇಂಗ್ಲೀಷ್ ಬದಲಾವಣೆ ಆಗ್ತದೆ. ನಾವು ಕನ್ನಡದಲ್ಲಿ ಏನು ಮಾಡ್ತೇವೆ, ನನಗೆ ಕಾಫಿ ಇಷ್ಟ, ನಮ್ಮ ತಂದೆಗೆ ಕಾಫಿ ಇಷ್ಟ, ನಮ್ಮ ತಾಯಿಗೆ ಕಾಫಿ ಇಷ್ಟ, ನಮ್ಮ ತಂದೆ ತಾಯಿಗೆ ಕಾಫಿ ಇಷ್ಟ, ಏನು ಬದಲಾವಣೆ ಇಲ್ಲ. ಇಂಗ್ಲೀಷಲ್ಲಿ ಐ ಲೈಕ್ ಕಾಫಿ, ಮೈ ಪೇರೆಂಟ್ಸ್ ಲೈಕ್ ಕಾಫಿ, ಮೈ ಮದರ್ ಲೈಕ್ಸ್ ಕಾಫಿ, ಮೈ ಫಾದರ್ ಲೈಕ್ಸ್ ಕಾಫಿ. ಈ ಭಾಗವನ್ನು ನಾನು ಸೇ ಟೆಲ್ ಹೇಳುವಾಗ, ಡೂ ಡಸ್ ಹೇಳುವಾಗ ಎಲ್ಲ ಹೇಳಿದ್ದೇನೆ. ಆ ಭಾಗ ಹೆಚ್ಚು ಜನ, ನಾನು ನಿಮಗೆ ಇನ್ನೊಮ್ಮೆ ಹೇಳ್ತೇನೆ, ಯಾರು ಹೀ ಡೋಂಟ್ ನೋ ಶೀ ಡೋಂಟ್ ನೋ ಅಂತಾರೆ ಅವ್ರ ಜೊತೆ ಇಂಗ್ಲೀಷ್ನಲ್ಲಿ ಮಾತಾಡಬೇಡಿ ಅಂತ ನನ್ನ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಹೇಳ್ತಾ ಇರ್ತೇನೆ ನಾನು. ಅದು ಮೂಲ ನಿಯಮನೇ ಗೊತ್ತಿಲ್ಲ. ಇಂಗ್ಲೀಷ್ ಇಷ್ಟೇ, ಸಂದರ್ಭಕ್ಕೆ ತಕ್ಕ ಹಾಗೆ ವ್ಯಕ್ತಿಗಳಿಗೆ ಮತ್ತು ಆ ಸಂದರ್ಭ ಟೆನ್ಸಿಗೆ ಅನುಗುಣವಾಗಿ ಬದಲಾವಣೆ ಆಗ್ತದೆ. ಇಷ್ಟೇ ಬಿಟ್ಟು ಅಲ್ಲಿ ನೋಡಿ, ಐ ಲೈಕ್ ಕಾಫಿ, ಮದರ್ ಸೇಸ್ ಅಂತ ಇತ್ತು. ಇವತ್ತು ನೋಡಿ, ಅಪ್ಪ ಜೊತೆಗೆ ಅಮ್ಮನ ಜೊತೆಗೆ ಅಪ್ಪನೂ ಇದ್ದಾರೆ, ತಾಯಿಯವರ ಜೊತೆಗೆ ತಂದೆನೂ ಇದ್ದಾರೆ. ನೋಡಿ, ವಿ ಲೈಕ್ ಕಾಫಿ, ಪೇರೆಂಟ್ಸ್ ಸೇ. ನೋಡಿ, ಇದು ಬಹಳ ಮುಖ್ಯ. ಅಮ್ಮ ಒಬ್ಬರೇ ಇದ್ರೆ ಮದರ್ ಸೇಸ್ ಅಂತೀವಿ, ತಂದೆ ಒಬ್ಬರೇ ಇದ್ರೆ ಫಾದರ್ ಸೇಸ್ ಅಂತೀವಿ, ಪೇರೆಂಟ್ಸ್ ಸೇ. ನೋಡಿ, ಇದು ಬಿಟ್ಟು ನೋಡಿ, ಐ ವಿ ಯು ದೇ ಎಲ್ಲಕ್ಕೂ ಲೈಕ್ ಬರುತ್ತೆ, ಹಿ ಶಿ ಎಲ್ಲ ಲೈಕ್ಸ್ ಬರುತ್ತೆ. ನೋಡಿ, ಇದನ್ನು ನಾವು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟ್ ಮಾಡಿದಾಗ, ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಳಿದಾಗ ಹೇಗೆ ಬರುತ್ತೆ ಅಂದರೆ, ನೋಡಿ, ಇದು ಸ್ಕೂಲ್ ಲೆವೆಲ್. ಪೇರೆಂಟ್ಸ್ ಸೇ ಇದೆ, ದಟ್ ದೇ ಲೈಕ್ ಕಾಫಿ. ಯಾಕೆ ಇಲ್ಲಿ ಬ್ರ್ಯಾಕೆಟಲ್ಲಿ ಹಾಕಿದ್ದೀನಿ ದಟ್ ಅಂತ ಅಂದರೆ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ, ಅಂದರೆ ಕಂಪಲ್ಸರಿ ಅಲ್ಲ. ಅದನ್ನು ಕನ್ಫ್ಯೂಸನ್ ಆಗದೇ ಇರಲಿ ಅಂತ ಹೇಳಿದ್ದೆ ಬಿಗಿನಿಂಗಲ್ಲಿ. ಅವರು ಹೇಳ್ತಾರೆ, ಸ್ಟ್ಯಾಂಡರ್ಡ್ ಇಂಗ್ಲೀಷವರು ಹೀಗೆ ಹೇಳ್ತಾರೆ, ದಟ್ ಮೇ ಬಿ ಇಗ್ನೋರ್ಡ್. ಅದನ್ನು ನೀವು ಕಡೆಗಣಿಸ್ಬೋದು, ಅದನ್ನು ಬಿಟ್ಬಿಡ್ಬೋದು, ಬ್ರ್ಯಾಕೆಟಲ್ಲಿ ಹಾಕ್ಬೋದು ಅಥವಾ ಡೈರೆಕ್ಟಾಗಿಯೂ ಹಾಕ್ಬೋದು. ನಾವು ಹೋಗ್ತಾ ಹೋಗ್ತಾ ಕಡಿಮೆ ಮಾಡ್ಕೊಳ್ಳೋಣ. ಪೇರೆಂಟ್ಸ್ ಸೇ ದಟ್ ದೇ ಲೈಕ್ ಕಾಫಿ. ನಾನು ಹಾಗೆ ರೇಮಂಡ್ ಮರ್ಫಿ ಬುಕ್ಕಲ್ಲಿ ಗಮನಿಸ್ದೆ, ಅಲ್ಲಿ ದಟ್ ಹಾಕಿದ್ದಾರೆ ಅವರು, ಇವನ್ನು ರಿನಲ್ ಮಾರ್ಟಿನ್ ಹಾಕಿದ್ದಾರೆ. ಯಾಕೆ ಅಂದರೆ, ಅದು ಆಮೇಲೆ ನೋಡ್ತೀವಿ, ಅದು ಇಂಟರ್ಮೀಡಿಯೇಟ್ ಬುಕ್, ಅದು ನಮ್ಮ ಏಷ್ಯನ್ ಕಂಟ್ರೀಸ್ಗೆ ಬರೆದಿರೋದು. ಫಸ್ಟ್ ಬೇಸಿಕ್ ಇಂಗ್ಲೀಷಲ್ಲಿ, ಎಸೆನ್ಷಿಯಲ್ ಇಂಗ್ಲೀಷ್ ಗ್ರಾಮರಲ್ಲಿ ಎಲ್ಲೂ ಅವರು ಆ ಸ್ಟ್ಯಾಂಡರ್ಡ್ನ ಬಿಟ್ಟುಕೊಟ್ಟಿಲ್ಲ. ಇಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗಿದ್ದಾರೆ, ಅದಕ್ಕೆ ಅವರು ದಟ್ಟನಲ್ಲಿ ಹಾಕಿದ್ದಾರೆ ಅಷ್ಟೇ. ಬಿಟ್ಟು ನನಗೆ ಬಹಳಷ್ಟು ಜನ ಕೇಳ್ತಾರೆ, ಬರಿಬೋದು, ಬರೀಲೇಬೇಕು, ಬರಿಬಾರ್ದು ಎಲ್ಲ ಹೇಳ್ತಾರೆ. ನೋಡಿ, ಪೇರೆಂಟ್ಸ್ ಸೇ ದೇ ಲೈಕ್ ಕಾಫಿ, ಯು ಮೇ ಸೇ ದಟ್ ದೇ ಲೈಕ್ ಕಾಫಿ, ಎರಡೂ ಒಂದೇ. ಅದನ್ನು ಹೇಳ್ಬೋದು, ಇದನ್ನು ಹೇಳ್ಬೋದು. ಅಲ್ಲಿ ಬಹುಶಃ ಇದು ಹೇಳಿದೆ ನಿಮಗೆ, ನಾವು ಬ್ರಿಟಿಷರ್ಸು ನಮ್ಮ ದೇಶಕ್ಕೆ ಬಂದಾಗ ಅವರು ನಮ್ಮ ಜನಕ್ಕೆ ಇಂಗ್ಲೀಷ್ ಕಲಿಯೋ ಅವಕಾಶ ಕೊಟ್ಟಾಗ ಆ ಸ್ಟ್ಯಾಂಡರ್ಡ್ಗೆ ನಾವು ಹೋಗಲಿಕ್ಕೆ ಆಗದೇ ಇದ್ದಾಗ ಹಾಗೆ ಹೇಳಿರ್ಬೋದು. ಈಗ ನೋಡಿ, ಬದಲಾವಣೆ ಆಗಿದೆ. ಮೈ ಪೇರೆಂಟ್ಸ್ ಟೆಲ್ ಮೀ. ನೋಡಿ, ಸೇ ಅಂದರೆ ಅದಕ್ಕೆ ಯಾರು ಬೇಕಿಲ್ಲ. ನೋಡಿ, ಹೀ ಈಸ್ ಸೇಯಿಂಗ್ ಸಮಥಿಂಗ್ ಸಾರ್ ಅಂತಾರೆ, ಬಟ್ ಹೀ ಈಸ್ ಟೆಲ್ಲಿಂಗ್ ಸಮಥಿಂಗ್ ಅನ್ನೋಕ್ಕಾಗಲ್ಲ. ಸರ್, ಹೀ ಈಸ್ ಟೆಲ್ಲಿಂಗ್ ಯು ಸಮಥಿಂಗ್ ಅಂತ ಹೇಳಬೇಕು. ನೋಡಿ, ಮೈ ಪೇರೆಂಟ್ಸ್ ಟೆಲ್ ಮೀ, ಟೆಲ್ ಅಂತ ಹೇಳಬಾರ್ದು, ಟೆಲ್ ದಟ್ ಹೇಳಬಾರ್ದು. ಟೆಲ್ ಮೀ ಅಲ್ಲಿ ನಾನು ಬೇಕು, ನನಗೆ ಅಂಡರ್ಸ್ಟುಡ್ ಅದು. ಟೆಲ್ ಮೀ ದಟ್ ದೇ ಲೈಕ್ ಕಾಫಿ, ಮೈ ಪೇರೆಂಟ್ಸ್ ಟೆಲ್ ಮೀ ದೇ ಲೈಕ್ ಕಾಫಿ, ದಟ್ ಮೇ ಬಿ ಸೆಡ್ ಆರ್ ಮೇ ನಾಟ್ ಬಿ. ಅದನ್ನು ಹೇಳ್ಬೋದು ಅಥವಾ ಬಿಡ್ಬೋದು. ಜ್ಞಾಪಕ ಇಟ್ಕೊಳ್ಳಿ, ಅಮ್ಮ ಅಥವಾ ಒಬ್ಬ ಫಾದರ್ ಅಥವಾ ಮದರ್ ಇದ್ದಾಗ ಸೇಸ್ ಬರ್ತದೆ, ಟೆಲ್ಸ್ ಬರ್ತದೆ. ಇಬ್ಬರು ಇದ್ದಾಗ, ಪೇರೆಂಟ್ಸ್ ಇದ್ದಾಗ, ಬಹುವಚನ ಇದ್ದಾಗ, ಅದು ಕ್ರಿಯಾಪದಗಳು ಇಂಗ್ಲೀಷ್ನಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ಬದಲಾವಣೆ ಆಗಲ್ಲ. ಬಹುವಚನ ಇದ್ದಾಗ ನೋಡಿ,
ವಿ ಲೈಕ್ ಕಾಫಿ ಪೇರೆಂಟ್ಸ್ ಸೇ, ನಮಗೆ ಕಾಫಿ ಇಷ್ಟ ಅಂತ ತಂದೆ ತಾಯಿ ಹೇಳಿದ್ರು. ಮಾತಾಪಿತೃ ಅಂತ ನಾವೇನು ಕಮ್ಯುನಿಕೇಶನ್ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಯಾರು ಹೇಳೋಕೆ ಹೋಗಲ್ಲ ನಾವು. ಅಪ್ಪ ಅಮ್ಮ ಹೇಳಿದ್ರು ವಿ ಸೇ ಹಾಗಂತ ಹೇಳ್ತೇವೆ. ನೋಡಿ, ವಿ ಲೈಕ್ ಕಾಫಿ ಪೇರೆಂಟ್ಸ್ ಸೇ, ನಮಗೆ ಕಾಫಿ ಇಷ್ಟ ಅಂತ ಅಪ್ಪ ಅಮ್ಮ ಹೇಳ್ತಾರೆ. ಈಗ ನೋಡಿ, ಪೇರೆಂಟ್ಸ್ ಸೇ ದೇ ಲೈಕ್ ಕಾಫಿ, ಪೇರೆಂಟ್ಸ್ ಸೇ ದಟ್ ದೇ ಲೈಕ್ ಕಾಫಿ, ದಟ್ ಬ್ರ್ಯಾಕೆಟ್ ಅಲ್ಲಿ ಇರಲಿ ಅಥವಾ ಇಲ್ಲದೇ ಇದ್ರೂ ಪರವಾಗಿಲ್ಲ. ನೆಕ್ಸ್ಟ್ ನೋಡಿ, ಮೈ ಪೇರೆಂಟ್ಸ್ ಟೆಲ್ ಮೀ ದಟ್ ದೇ ಲೈಕ್ ಕಾಫಿ. ಎಲ್ಲೂ ಪ್ಲೂರಲ್ ಇದ್ದಾಗ, ಬಹುವಚನ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ವರ್ತಮಾನದಲ್ಲಿ ಇಂಗ್ಲಿಷಲ್ಲಿ ಕ್ರಿಯಾಪದಗಳು ಬದಲಾವಣೆ ಆಗಲ್ಲ. ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು.